ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಗೆರೆ ಹೋಬಳಿಯ ಕಮಲಾಪುರ ಮತ್ತು ದವಣದ ಹೊಸಳ್ಳಿಗೆ ಸೇರಿದ ಕೆರೆಯಲ್ಲಿ ಮಣ್ಣು ಮಾಫಿಯಾ ಹೆಗ್ಗಿಲ್ಲದೆ ನಡೆಯುತ್ತಿದೆ. ಹೌದು ವೀಕ್ಷಕರೇ, ದವಣದ ಹೊಸಳ್ಳಿಯ ಕೆರೆಯ ಮಣ್ಣುಗಳನ್ನ ಲಾರಿಗಳಲ್ಲಿ ಲೋಡುಗಟ್ಟಲೆ ತುಂಬಿಕೊಂಡು ಸಾಗಿಸುತ್ತಿರುವುದು ಕಂಡುಬಂದಿದೆ. ಸ್ವತಃ ಅಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯೇ ಈ ಮಣ್ಣನ್ನ ಸ್ವತಃ ಆ ಗ್ರಾಮದ ರೈತರಿಗೆ ನೀಡದೆ ಬೇರೆ ತಾಲೂಕಿಗೆ ಮಾರುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ. ಕೆರೆಯಿಂದ ಸಾವಿರಾರು ಗಟ್ಟಲೆ ಮಣ್ಣು ತುಂಬಿದ ಲಾರಿಗಳು ಪ್ರತಿನಿತ್ಯ ಅರಸೀಕೆರೆ ತಾಲೂಕಿನ ಬೃಹತ್ ಇಟ್ಟಿಗೆ ಕಾರ್ಖಾನೆಗಳಿಗೆ ಲೋಡುಗಟ್ಟಲೆ ತುಂಬಿಕೊಂಡು ಸಾಗಿಸುತ್ತಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸ್ಥಳೀಯ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿರಬಹುದು ಎಂಬ ಶಂಕೆಯನ್ನ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಸ್ಥಳೀಯ ರೈತರು ಹೊಲ ಗದ್ದೆಗಳಿಗೆ ಬೇಕಾದಾಗ ಮಣ್ಣು ತೆಗೆಯಲು ಹೋದರೆ ಅಧಿಕಾರಿಗಳು ಅವರನ್ನ ತಡೆದು ಲೋಡ್ಗಳಿಗೆ ಇಂತಿಷ್ಟು ಹಣವನ್ನ ಪಾವತಿಸಿ ಎನ್ನುತ್ತಿದ್ದಾರಂತೆ. ಆದ್ರೆ ಅದೇ ಮಣ್ಣನ್ನ ಬೇರೆ ತಾಲೂಕಿನ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಕಳಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಸಂತೋಷ್, ಯಾವ ನಿಮ್ದು? ದಾವಣದಹಳ್ಳಿ. ಈಗ ಕೆರೆ ಒಳ ಮಣ್ಣು ಹೊಡಿತಾ ಇದಾರಲ್ಲ, ನೀವು ಕೇಳಲ್ವಾ? ನೀವು ನಿಮ್ಮೂರು ಕೇಳಿಲ್ವಾ ನೀವೇನಂತ? ಕೇಳಿರುವೆ ಅದು ನಡೆಸ್ತಿಲ್ಲ ಅವರು. ನಮ್ಗೆಲ್ಲ ಇಟ್ಕೆ ಫ್ಯಾಕ್ಟ್ರಿಗೆಲ್ಲ ಹೊಡ್ಕೊಂತಿದ್ದಾರೆ, ತೋಟಕ್ಕೆ ಹೊಲಕ್ಕೆ ಹೊಡೆಯಕ್ಕೆ. ಅರಸೀಕೆರೆ ಹೊಡಿತಾರ ಮಣ್ಣು ಅಂತ ಹೇಳ್ತಾವ್ರೆ. ಅರಸೀಕೆರೆಗೆ ಹೊಡಿತಿದ್ದಾರೆ. ಅವ್ರಿಗೆಲ್ಲ ಹೇಳಿರು, ಅವ್ರೇನು ಇಂಪ್ಲೇಸ್ ಮಾಡ್ತಿರ್ಲಿಲ್ಲ, ಕ್ರಮ ತಾಂಡಿಲ್ಲ. ಈಗ ಗ್ರಾಮ ಪಂಚಾಯತಿ ಪಿಡಿಒ ಏನೋ ತಿಳಿಸಿದ್ರ ವಿಷಯ? ತಿಳಿಸಿದ್ದು. ಅವರು ಏನು ಇದು ಮಾಡಿಲ್ಲ. ಅಂದ್ರೆ ನಮಗೆ ಸ್ವಂತ ಹೊಡ್ಕೊಳಕ್ಕೆ ಮಣ್ಣಿಲ್ದಂಗೆ ಮಾಡ್ತಿದ್ದಾರೆ. ಇಟ್ಕೆ ಫ್ಯಾಕ್ಟ್ರಿ ಹೊಡ್ಕೊಂತಿದ್ದಾರೆ. ಇಟ್ಕೆ ಫ್ಯಾಕ್ಟ್ರಿ ಹೊಡಿತಾರೆ. ಅದನ್ನ ನಿಲ್ಸ್ರಿ. ಮಣ್ಣು ಮಾರ್ಕೆಂತ ಇದಾರೆ ಅಂತ ಮಾಹಿತಿ ಇದೆ. ದುಡ್ಡಿ ಮಾರ್ತಿದ್ದಾರೆ. ದೇವಸ್ಥಾನ ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಯಾರು ದೇವಸ್ಥಾನದಾರ ಯಾರು ಇದು ಮಾರ್ಕೊಂತ ಇರೋದು? ಅವರು ಅಲ್ಲೇ ಸದಸ್ಯರು ಯಾರೋ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಅಷ್ಟೇನೆ. ದೇವಸ್ಥಾನಕ್ಕೆ ಅಂತ ಹೇಳಿ ಮಾರ್ತಾ ಇದ್ದಾರೆ. ದೇವಸ್ಥಾನ ಅಂತ ಹೇಳಿ ಅದನ್ನ ದೇವಸ್ಥಾನಕ್ಕೆ ಕೊಡ್ತಿದಾರ, ಅವರೇ ತಿಂತಿದಾರ, ನಮಗೆ ಗೊತ್ತಿಲ್ಲ. ನಮಗೆ ನಮ್ಗೆ ಹೊಡ್ಕೊಳಕ್ಕಿಲ್ಲ. ಸರಿ, ಹಂಗೆ ಮಾಡ್ತಿದ್ದಾರೆ. ಒಳ್ಳೆ ರೈತರಿ ಮಣ್ಣಿಲ್ಲ. ರೈತರಿ ಮಣ್ಣಲ್ಲ. ಈ ಮಣ್ಣು ಮಾರಿಕೊಳ್ಳಲು ಪರ್ಮಿಷನ್ ನೀಡಿದವರು ಯಾರೆಂದು ಇಲ್ಲಿಯವರೆಗೂ ಗೊತ್ತಿಲ್ಲ. ಇದು ತಾಲೂಕಿನ ದೊಡ್ಡ ದುರಂತ ಸ್ಥಿತಿಯಾಗಿದೆ. ಈಗಾಗಲೇ ನವಿಲುಕೆರೆಯ ಮಣ್ಣು ಮಾಫಿಯಾ ಬಗ್ಗೆ ನಮ್ಮ ಕರ್ನಾಟಕ ಟಿವಿ ಸುದ್ದಿ ಬಿತ್ತರಿಸಿತ್ತು. ಸುದ್ದಿ ಬಿತ್ತರವಾದಂತೆ ಮಣ್ಣು ತೆಗೆಯುವುದನ್ನ ನಿಲ್ಲಿಸಲಾಗಿದೆ. ಈಗ ನೋಡಿದರೆ ಕಮಲಾಪುರದಲ್ಲಿ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದೆ. ಈಗ ಅರಸೀಕೆರೆ, ತಿಪ್ಟೂರು, ಚಿಕ್ಕನಹಳ್ಳಿ ಬಾರ್ಡ್ರು, ಕಮಲಾಪುರ ಕೆರೆ ಅಂತ ಇದೆ. ಅದಕ್ಕೆ ಈಗ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲ ಅಂತರ್ಜಲ ಕುಸ್ತುತ್ತೆ ಅಂತೇಳಿ 20-30 ಅಡಿ ಮಣ್ಣು ಮಿಕ್ಸ್ ಆಗಿ ಮಣ್ಣೆಲ್ಲ ಇಟ್ಕೆ ಫ್ಯಾಕ್ಟ್ರಿ ಹೊಡಿತಾರೆ. ಈ ರೈತರಿಗೆ ಮಣ್ಣು 100 ವರ್ಷ ಆಗೋಷ್ಟು ಮಣ್ಣಲ್ಲಿ ಆಲ್ರೆಡಿ ಹೊಡೆದ್ಬಿಟ್ಟಿದ್ದಾರೆ. ಈ ಕೇಳಕ್ ಹೋದ್ರೆ ರೈತರಿಗೂ ದುಡ್ಡು ಅವಕಾಶ ಇಲ್ಲ, ದುಡ್ಡು ಕೊಟ್ರು ಮಾತ್ರ ಅಂತ ಹೇಳ್ತಾರೆ ಸ್ವಾಮಿ. ಹೌದಾ? ಸರಿ. ಅಲ್ಲ, ಈಗ ನೀವು ಕಂಪ್ಲೇಂಟ್ ಮಾಡಿರಲಿಲ್ಲ ಯಾರಿಗೂ? ಕಂಪ್ಲೇಂಟು AC ಅವರಿಗೆ ಮಾಡಿದ್ದು, DC ಅವರಿಗೆ ಮಾಡಿದ್ದು, PDO ಇದಕ್ಕೆ ಮೀಡಿಯೇಟರ್ ಯಾರು ಸ್ವಾಮಿ, ಅವರಿಗೆ ಲೋಡ್ಗೆ ಇಷ್ಟು ಅಂತ ಕಮಿಷನ್ ಹೋಗ್ತಿದೆ. ಇವ್ರಿಗೆ ಯಾರಿಗೆ? ಪಂಚಾಯತ್ ಪಿಡಿಒಗೆ ಕಮಿಷನ್ ಹೋಗ್ತಾ ಇದೆ. ಓಕೆ. ನೀವು ಫೋನ್ ಮಾಡಿದ್ದೆ? ಪಿಡಿಒಗೆ ಫೋನ್ ಮಾಡಿಲ್ವಾ? PDO ಹೇಳಿರ ಅವ್ರ ಕೆರೆ ಕೊಡೋದು ನಿನಗೆ, ನಿನ್ನ ಜಮೀನಿಗೆ ಹೊಡಿತೀರಾ ಅಂತ ಕೇಳ್ತಾರೆ ಸ್ವಾಮಿ. ನಿಮಗೆ ರಿಟರ್ನ್ ಕೇಳ್ತಾರೆ? ನಮಗೆ ರಿಟರ್ನ್ ಕೇಳ್ತಾರೆ. ಈಗ ನೋಡಿ, ಮಣ್ಣು ತೆಗಿಲಿಕ್ಕೆ ಒಂದು ಕಾನೂನು ಇದೆ. ಹೌದು ಸ್ವಾಮಿ. ಅದನ್ನ ಕಾನೂನು ಬಾಹಿರ ಅಂತ ನಾವು ಒಂದು ಮಾಧ್ಯಮದಲ್ಲಿ ನೋಡಿವು. ಈಗ ಚಿಕ್ಕನಾಯಕನಹಳ್ಳಿ ಕಸಬಾ ಹೋಬಳಿ ನವಲೇಕೆರೆಯಲ್ಲಿ ಮಾಧ್ಯಮದಲ್ಲಿ ನೋಡಿ, ಅದಕ್ಕೋಸ್ಕರ ನಮಗೊಂದು ಅನುಕೂಲತೆ ಆಗುತ್ತೆ, ರೈತರಿಗೆ 1000 ಜನ ರೈತರಿಗೆ ಅನುಕೂಲತೆ ಆಗುತ್ತೆ ಅಂತೇಳಿ ನಾವು ನಿಮಗೆ ಹೇಳಿಕೊಂಡು ಸ್ವಾಮಿ. ಸರಿ, ಆಯ್ತು. ಇಲ್ಲಿ ಅಧಿಕಾರಿಗಳೇ ಮಣ್ಣು ಮಾಫಿಯಾಕ್ಕೆ ಸಪೋರ್ಟ್ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಣ್ಣು ಮಾಫಿಯಾಕ್ಕೆ ಕಡಿವಾಣ ಹಾಕಬೇಕಿದೆ. ಸ್ವಾಮಿನಾಥ್ ಅಂತ ಹೇಳಿ ಸರ್. ಅದೇ, ಇದು ಕಮಲಾಪುರಕ್ಕಿರೋದು ಮಣ್ಣು ಇದು ಮಾಡ್ತಾ ಇದಾರೆ ಅಂತ ಹೇಳಿ ಸುದ್ದಿ ಬಂದಿದೆ ಸರ್. ಅದು ಮೈನರ್ ಇರಿಗೇಷನ್ ಅಂತ ಹೇಳಿದ್ರು, ಅದು PRED ಕೆರೆ ಸರ್. ಅದು ಓಕೆ. ಅದು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಾನೇ ಮಾಡಿದೀನಿ, ನಿಲ್ಸಿದ್ದೆ ನಾನು. ಅಲ್ಲ, ಈಗ ನಾನು ಬಂದಿದ್ದೆ ನೋಡ್ಕೊಂಡು ಹೋದೆ. ಅದು ಮಣ್ಣು ಕೆರೆ ಹೊಡಿತಾವ್ರಲ್ಲ ಸರ್, ಮಣ್ಣು ಲಾರಿ ತುಂಬ್ಕೊಂಡು. ಅದು ಸರ್, ಅದು ಗ್ರಾಮದವರೆಲ್ಲ ಒಟ್ಟಾಗಿ ಸರ್ ಅದೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ,
ಈಗ ದೇವಸ್ಥಾನ ಕಟ್ತಾ ಇದಾರಂತೆ, ಹಂಗಾಗಿ ಏನೋ ಮಾಡ್ಕೊಂಡಿದಾರೆ ಸರ್ ಅವರು. ನಾನು ಹೇಳ್ಬಿಡ್ತೀನಿ. ನಾನು ಇವ್ರಿಗೆ ಇವಾಗ ನಮ್ಮ AWಗೆಲ್ಲ ಲೆಟರ್ ಕೊಟ್ಟಿದ್ದೀನಿ ಸರ್, ಅವ್ರಿಗೂ ಲೆಟರ್ ಕೊಟ್ಟಿದ್ದೀನಿ ಸರ್ ನಾನು. ಅದು ತುಂಬ್ಕೊಂತಾನೆ ಅವ್ರ. ನಾನು ನೆನ್ನೆ ಬಂದಿದ್ದೆ, ಸ್ಪಾಟಿಗೆ ಬಂದು ನೋಡ್ಕೊಂಡೆ ಬಂದಿದ್ದೆ ನಾನು. ವಾ ನೋಡಿದ್ರ್ಯಾ? ಬಂದು ಲಾರಿಲಿ JCB ಮತ್ತೆ ಇಟಾಚಿ ತಗೊಂಡು ದೊಡ್ಡ ದೊಡ್ಡ ಲಾರಿ ತುಂಬ್ತಾ ಇದಾರೆ. ಅರಸೀಕೆರೆಗೆ ತುಂಬ್ತಾ ಇದಾರಲ್ಲ ಮಣ್ಣು, ಅರಸೀಕೆರೆಗೆ ಹೋಗ್ತಾವಲ್ಲ ಲಾರಿಗಳು. ಅದೇ ಸರ್ ಅವ್ರ ಊರವ್ರು ಇದ್ ಮಾಡ್ಕೊಂಡಿದ್ದಾರೆ ಸರ್. ಅದ್ ನೀವು ಊರವ್ರಿಗೆ ಸ್ವಲ್ಪ ಮಾತಾಡ್ಬೇಕಾಯ್ತು ಸರ್ ಅಲ್ಲಿ. ಇಲ್ಲ ಸರ್, ನಾವ್ ಹಂಗ್ ಕೇಳಕ್ಕಾಗಲ್ಲ. ನಾವ್ ಅಲ್ಲಿ ವಾಸ್ತವ ಇರುತ್ತೆ ಅಷ್ಟೇ, ನಾವ್ ನೋಡ್ಬೋದು ಅಷ್ಟೇನೆ. ಹ್ಞೂ ಸರ್. ನಾವು ಗ್ರಾಮಸ್ಥನ ಹೆಂಗ್ ಕೇಳಕ್ ಆಸೆ. ಈಗ ಇನ್ನೊಂದು, ಈಗ ಕೆರೆ ಮಣ್ಣನ್ನ ಈಗ ಸರ್ಕಾರ ಜಾಗನ್ನ ಗ್ರಾಮಸ್ಥರು ಹೆಂಗ್ ಸರ್ ಬಳಸ್ಕೊಂತಾರೆ? ಇಲ್ಲ ಬಳಸಣಕ್ಕೆ ಅಂತ ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ಕೆರೆ ಇದ್ರನ್ನ ಸಮಿತಿನೇ ಇರುತ್ತೆ ಅದಕ್ಕೆ, ಗ್ರಾಮದ ಸಮಿತಿ ಕೆರೆ ಅವ್ರನ್ನ ಇದ್ ಮಾಡ್ಕೊಳಕ್ಕೂ ಅವ್ರಿಗೂ ಅಧಿಕಾರ ಇರುತ್ತೆ ಸರ್ ಅದ್ರಲ್ಲಿ. ಅಲ್ಲ ಆದ್ರೂ ಏನಾಗುತ್ತೆ ಅವರು ಏನ್ ಮಾಡ್ಬೇಕು ಅಂತಂದ್ರೆ ಇಲಾಖೆಯವರು 3 ಅಡಿ ಕೆಳಗಿನ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಮಾಡಿದ್ದಾರೆ. ನಾನು ಅದಕ್ಕೆ ಲೆಟರ್ ಕೊಟ್ಟಿದ್ದೀನಿ ಸರ್. ನಾನು ಅವ್ರಿಗೆ ಎಷ್ಟು ಅಡಿ ತೆಗೆದಾರೆ ಗೊತ್ತಾ? 10 ಅಡಿ 20 ಅಡಿ ಕೆಳಗೆ ತೆಗೆದಿದ್ದಾರೆ, ಬಾವಿ ತೆಗೆದಿದ್ದಾರೆ. ನಾನು ನೋಡಿದೀನಿ. ನೋಡಿದ್ರಾ? ನೋಡ್ಕೊಂಬಂದೆ. ನಾನು ಈ ಕಡೆ ನೋಡಿದಾಗ ಏನೋ ಅಷ್ಟೊಂದು ಆಳ ತೆಗ್ದಿರಲ್ಲ, ಅವರು ನಿಲ್ಸ್ ಬಂದಿದ್ದೆ ನಾನು. ಸಿಕ್ಕಾಪಟ್ಟೆ ತೆಗ್ದವ್ರ ಸರ್. ನಾನ್ ನಿಲ್ಸಿದ್ದೆ, ಒಂದ್ ವಾರ ನಿಲ್ಸಿ ಪೊಲೀಸ್ಗೆಲ್ಲ ಇದೇ ಮಾಹಿತಿ ಕೊಡಿ ಅವ್ರಿಗೆ, ಆಯ್ತಾ? ಹ್ಞೂ ಸರ್, ನಾನ್ ನಿಲ್ಸ್ಬಿಟ್ಟು ಇದ್ ಮಾಡಿದ್ದೆ. ನಾನು ಲೆಟರ್ ಎಲ್ಲ ಕೊಟ್ಟಿದ್ದೀನಿ ಸರ್. ಇವಾಗ ನಮ್ಮ PRD ಇಂಜಿನಿಯರ್ ಎಲ್ಲ ಕೊಟ್ಟಿದ್ದೀನಿ ಸರ್, AWಗೆ. ನೀವು ನೆನ್ನೆ ಕಂಪ್ಲೇಂಟ್ ಕೊಟ್ರಂತ ಯಾರು ಹೇಳಿಕೆ ಕೊಟ್ಟವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಂತ ಸ್ಟೇಷನ್ ಅಲ್ಲಿ? ಹೇಳಿಕೆ ಕೊಟ್ಟಿರಣ? ಅದೇ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಂತೆ ನೀವು ಅಂತ ಹೇಳ್ಬೋದು ಸರ್. ಅದ್ಯಾವ್ದು ಬೇರೆ ಕೇಸ್ ಸರ್, ಅದಲ್ಲೇನೋ ಕೆಲಸದ ವಿಚಾರದ್ದು. ಅವನೇನೋ ಬಾಯಿ ಬಂದಂಗ ನನಗೆ ಹೊಡಿತೀನಿ ಅಂತೆಲ್ಲ ಮಾತಾಡ್ದ. ಅಲ್ಲಿ ಹೊಸೂರಲ್ಲಿ ಕೆಲಸ ಮಾಡೋ ವಿಚಾರದ್ದು ಸರ್ ಅದು. ಆ ವಿಚಾರದ್ದು. ಅದು ನೀನು ಇಂಜಿನಿಯರ್ ಹತ್ರ ಕೇಳ್ಬೇಕ್ ಕಣಪ್ಪ, ಕೆಲಸ ಸರಿ ಇಲ್ಲ ಅಂತಂದ್ರೆ. ನನ್ನ ಹತ್ರ ನೀನು ನಾನು ಬಿಟ್ಬಿಡಿ. ಅದು ನಾನೀಗ ಫೈನಲ್ ಆಗಿ ಕೇಳೋದಷ್ಟೇನೆ. ಈಗ ಕೆರೆ ಮಣ್ಣು ತೆಗಿತಾ ಇರೋದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಸರ್? ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಸರ್. ಅದು ಮತ್ತೆ ಹೆಂಗ್ ಸರ್ ಪರ್ಮಿಷನ್? ಈಗ ನೀವು ಅಭಿವೃದ್ಧಿ ಅಧಿಕಾರಿ ಪರ್ಮಿಷನ್ ಕೊಟ್ಟಿಲ್ಲ ಸರ್. ಅದು ಈಗ ತಹಶೀಲ್ದಾರ್ ಬಂದಿದ್ದಾರೆ, AC ಅವರು ಬಂದಿದ್ದಾರೆ, ಎಲ್ಲಾ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಅದನ್ನ. ಹೌದಾ? ಹ್ಞೂ ಸರ್, AC ಅವರು ಬಂದು ಅವರು ವಾರ್ನ್ ಮಾಡಿ ಅವ್ರಿಗೆ ಹೇಳ್ ಕಳ್ಸಿದ್ದಾರೆ. ಸ್ವಲ್ಪ ದಿನ ಲಾರಿಲಿ ಇಟಾಚಿನಲ್ಲಿ ತುಂಬ್ತಾರಲ್ಲ ಸರ್, ಲಾರಿ ನಿಲ್ಸ್ಕೊಂಡು ಧೈರ್ಯ ಇದೆ ಅಂದ್ರೆ ಆಕ್ಚುಲಿ ಅದೇನು ನಮ್ಮ ಇದೇನಂದ್ರೆ ರೈತರು ಜಮೀನಿಗೆ ಹೊಡ್ಕೋಬೇಕು ಅಂತ ನಂಬಿದಿರೋದು. ರೈತರ ಜಮೀನು ಅಷ್ಟಪಲಾರಿ ಯಾರು ತಗೊಂಡೋಗಲ್ಲ ಸರ್. ನಾನು ವಿಡಿಯೋ ಹಾಕಿದ್ದೀನಿ, ಸುದ್ದಿ ನ್ಯೂಸ್ ಅಲ್ಲಿ ಕಳಿಸ್ತೀನಿ ನೋಡ್ರಿ. ಹ್ಞೂ ಸರ್, ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ, ಬರುತ್ತೆ ನೋಡಿ. ಅಷ್ಟಪಲಾರಿನಲ್ಲಿ ಯಾರು ರೈತರುಗಳು ಲಾರಿನಲ್ಲಿ ಯಾರು ಹೊಡೆಯಲ್ಲ. ಅದು ಆಕ್ಚುಲಿ ಮಾರಾಟ ಆಗ್ತಾ ಇದೆ, ಮಣ್ಣು ಸಿಕ್ಕಾಪಟ್ಟೆ ಮಾರಾಟ ಮಾಡ್ತಾವ್ರೆ. ಅದೇ ಅವ್ರಿಗೆ ಊರವ್ರಿಗೆ ದುಡ್ಡು ಕೊಡ್ತಾ ಇದಾರೆ ಸರ್, ದೇವಸ್ಥಾನ ಕಟ್ಲಿಕ್ಕೆ ದುಡ್ಡು ಕೊಡ್ತಾ ಇದಾರಂತೆ. ಹಂಗಾಗಿ ಏನೋ ಬೈಂಡಿಂಗ್ ಮಾಡ್ಕೊಂಡಿದ್ದಾರೆ ಸರ್ ಅವರು. ಅದೇನೋ ನೋಡಿ ಸರ್, ಅದೊಂಚೂರು ಇದು ಮಾಡ್ಕೊಳ್ರಿ. ಅದು ಆಮೇಲೆ ಅವ್ನು ಯಾರೋ ಹೇಳಿದಾನೆ ಅಂದ್ರಲ್ಲ ನೀವು, ಯಾರು ಸಂತೋಷನ ಸರ್ ನಿಮ್ಗೆ ಕಂಪ್ಲೇಂಟ್ ಮಾಡಿದ? 3 ಜನ ಹೇಳಿದ್ದಾರೆ ಸರ್ ಕಂಪ್ಲೇಂಟ್ ಮಾಡಿದ್ದಾರೆ. ಅದೇ ಅವ್ನು ಸಂತೋಷನೂ ಏನಿಲ್ಲ, ಅವನು ಫೋನ್ ಮಾಡಿದಾಗ ನಮ್ EO ಸಾರಿ ಫೋನ್ ಮಾಡಿ ಇದ್ ಮಾಡಿದಾರೆ. ಅವರು ಹೇಳಿದ್ವಿ ಕಣಪ್ಪ, ಇಲಾಖೆಯವ್ರಿಗೆ ಹೇಳಿದೀವಿ ಅಂತ ಹೇಳಿದಾರೆ. ಅವನು ಏನ್ ಮಾಡಿದಾನೆ, PDO ಲಂಚ ತಗೊಂಡೆಲ್ಲ ಇದ್ ಮಾಡಿದಾನೆ, ಹಂಗೆ ಹಿಂಗೆ ಅಂತೆಲ್ಲ ದೊಡ್ಡದಾಗ ಮಾತಾಡಿದಾನೆ. ಈಗ ನಾವೇನ್ ಅದಕ್ಕೆ ಕಮಿಟ್ಮೆಂಟ್ ಇಲ್ಲ ಯಾವ ವಿಚಾರದಲ್ಲೂ. ನಾನು 10 ರೂಪಾಯಿ ಯಾರದಲ್ಲೂ ಇಸ್ಕೊಂಡ್ ಕೆಲಸ ಮಾಡ್ಬೇಕಾಗಿಲ್ಲ ನಾವೇನು. ನೀವು ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೋದಲ್ವಾ ಸರ್ ಅಂತ ನಾನು ಬರ್ದೀನಿ ಸರ್, ಲೆಟರ್ ಬರ್ದೀನಿ. ನಾನು ಸ್ಪಾಟ್ ಹೋಗಿ ನಿಲ್ಸ್ಬಿಟ್ಟು ಆಮೇಲೆ ಲೆಟರ್ ಕೊಟ್ಟಿದ್ದೀನಿ. ಕೆರೆ ಮಣ್ಣು ತುಂಬಕ್ಕೆ ನಿಲ್ಸೋ ಅಧಿಕಾರ ನಿಮ್ಗಿದೆ. ಇಲ್ಲಿ ಕಾನೂನು ಮುಂದೆ ಯಾರು ದೊಡ್ಡರಲ್ಲ ಅಲ್ವಾ? ಹ್ಞೂ ಸರ್, ಕಾನೂನು ಮುಂದೆ ದೊಡ್ಡರಲ್ಲ. ಹೇಳ್ಬೋದಲ್ವಾ ನಿಲ್ಸಿ? ಗ್ರಾಮಸ್ಥನೇ ಕರ್ಕೊಂಡು ಈಗ ನಿಮ್ಮೂರು ಮಣ್ಣು ತೆಗೆದ್ರೆ ಕೆರೆ ಹಾಳಾಗುತ್ತೆ, ನೀರು ಅಂಡರ್ ಸೋರ್ಸ್ ಹಾಳಾಗುತ್ತೆ. ಎಲ್ಲ ಹೇಳಿದೆ ಸರ್, ಎಲ್ಲ ಹೇಳಿದ್ದೆ. ಹಿಂಗಿದೆ ಪರ್ಮಿಷನ್ ತಗೊಂಡು ನೀವು ಪರ್ಮಿಷನ್ ಅವ್ರು ಕೊಟ್ಮೇಲೆ ಬಂದು ಸ್ಪಾಟ್ ನೀವು ನೋಡಿ ಅಳತೆ ಮಾಡ್ಕೊಡ್ತಾರಪ್ಪ, ಆವಾಗ ನೀವು ರಾಯಲ್ಟಿ ಕಟ್ಟಿ ಕೆಲಸ ಮಾಡ್ಕೊಳ್ರಿ ಅಂತಲೂ ಲಾರಿ ನಿಲ್ಸ್ಕೊಂಡು ತುಂಬ್ತಾರೆ, ಇಟಾರ್ಚಿನ ತುಂಬ್ತಾರೆ ಅಂದ್ರೆ ಅಲ್ಲಿ ಕೇಳೋರ್ ಹೇಳ್ದಂಗ ಆಗಿದೆಯಾ ಸರ್? ಅಲ್ಲಿ ಏನ್ ಮಾಡೋದು ಸರ್, ನನಗೆ ಒತ್ತಡ ಸರ್, ಏನ್ ಮಾಡೋದು ಸರ್ ರಾಜಕೀಯ. ಸರಿ ಸರ್, ಓಕೆ ನೋಡಿ ಅದೇನ್ ಮಾಡ್ತೀವಿ. ಹ್ಞೂ ಸರ್, ಆಯ್ತು ಸರ್. ಓಕೆ.